ಒಟ್ಟಿನಲ್ಲಿ ನೀವೇನೇ ಹೇಳಿ ಅದು ವೀಕೆಂಡ್ ಎಪಿಸೋಡು ಅಂದರೆ ಕಿಚ್ಚ ಸುದೀಪ್ ಸರ್ ಇದ್ರೇ ಆ ಸ್ಟೇಜಿಗೆ ಆ ಬಿಗ್ ಬಾಸ್ಗೆ ಏನೋ ಒಂಥರ ಗತ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ವೀಕೆಂಡ್ ಎಪಿಸೋಡ. ಅವ್ರು ಬಿಟ್ಟು ಬೇರೆ ಯಾರು ಮಾಡಿದ್ರು ಹೋದ ವಾರನೇ ತಗೊಳ್ಳಿ, ಅಷ್ಟೊಂದು ವೀಕೆಂಡ್ ಯಾರು ನೋಡೋಕೆ ಹೋಗಿಲ್ಲ ಅನಿಸುತ್ತೆ. ನಾನು ಅಷ್ಟೊಂದೇನು ನೋಡಲಿಲ್ಲ ಹೋದ ವಾರದ ವೀಕೆಂಡ್. ಈ ವಾರ ಮಾತ್ರ ಪಕ್ಕಾ ವೀಕೆಂಡ್ ನೋಡ್ಬಿಟ್ಟೆ. ಅಷ್ಟು ಖುಷಿಯಾಗಿ ನೋಡಿದೆ. ನಿನ್ನೆ ಎಷ್ಟೇ ಬೈದ್ರೂ ಇವತ್ತು ಅಷ್ಟೇ ನಗಿಸ್ ಹೋಗ್ತಾರೆ ವೀಕೆಂಡಲ್ಲಿ. ಫಾರ್ ಎಕ್ಸಾಂಪಲ್ ಬೇಕಾ ನಿಮಗೆ? ಕಿತಾಪತಿ, ರಕ್ಷಿತ್ ಅವರಿಗೆ ಕಿತಾಪತಿ ಯಾರಿಗೆ ಕಿತಾಪತಿ ಅಂದರೆ ಇಷ್ಟ ಅಂತ ಕೇಳ್ತಾರಲ್ಲ, ಆ ವಿಚಾರನೇ ತಗೊಳ್ಳಿ. ಅದರಲ್ಲಿ ಎಷ್ಟು ನಕ್ಕಿದ್ದೀರ ನೀವೇ ಲೆಕ್ಕ ಹಾಕೊಳ್ಳಿ. ಒಟ್ಟಿನಲ್ಲಿ ಆ ಟ್ರಯಾಂಗಲ್ ಲವ್ ಸ್ಟೋರಿನ ಕಿಚ್ಚ ಸರ್ ಈ ರೀತಿಯಾಗಿ ಹೇಳಿದರು ಅನಿಸುತ್ತೆ. ಅದರಲ್ಲಂತೂ ಕಿತಾಪತಿಗೆ ರಕ್ಷಿತ್ ಅವರು ಗಿಲ್ಲಿಗೆ ಇಷ್ಟಪಡೋದು ಏನೇನೋ ಬಂತು. ಒಟ್ಟು ಏನೋ ಒಂದು ಹೇಳೋಕ್ಕೋಗಿ ಏನೋ ಒಂದು ಬಂತು, ಇದನ್ನು ಬಾಯಿ ಬಿಡಿಸ್ಬೇಕಾಯ್ತು. ಅದಕ್ಕೋಸ್ಕರನೇ ಈ ರೀತಿ ಇದನ್ನು ಮಾಡಿದರು ಅನಿಸುತ್ತೆ. ಅದಾದಮೇಲೆ ಪಂಚಿಂಗ್ ವಿಚಾರದಲ್ಲಿ ಅಶ್ವಿನಿ ಅವರು ಏನೇ ಹೇಳಿ ರಘು ಅವ್ರಿಗೆ ಆ ರೀತಿ ರಾಶಿಕಾ ಅವ್ರಿಗೆ ಆ ರೀತಿ ಹೇಳ್ಬಾರ್ದಾಯಿತು. ತೊಡೆ ಮೇಲೆ ಮನ್ಕೊಂತೀಯ, ಹೊರಕ್ಯಂಡು ಮನ್ಕೊಂತೀಯ. ರಘು ಅಣ್ಣ ಅವರು ಏನೇ ಆಗಲಿ, ಗಿಲ್ಲಿನೇ ಆಗಲಿ, ಯಾವ ವಿಚಾರದಲ್ಲಿ ತಮ್ಮನ ಥರ ನೋಡ್ತಾರೆ, ರಾಶಿಕಾ ಅವ್ರನ್ನ ತಂಗಿ ಥರ ನೋಡ್ತಾರೆ. ಅಂಥವರಿಗೆ ಈ ರೀತಿ ಹೇಳೋದು ತಪ್ಪು ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅದಾದಮೇಲೆ ಧ್ರುವಂತ್ ಅವ್ರು ಮಾಡಿರೋ ತಪ್ಪನ್ನ ಒಪ್ಕೊಳಕ್ಕಾಗ್ದಲೆ ರಘು ಅವರಿಗೆ ಅಷ್ಟೆಲ್ಲ ಹೊಡೆದ್ರು ಪಂಚಿಂಗು. ಆಮೇಲೆ ಮಗ ಕೊಡಿದ್ರು ಅನ್ಕೋಬೇಡಿ, ಮಕ್ಕು ಕೊಡದ ರೀತಿ ಹೇಳಿದರು. ಬಟ್ ಅದರಲ್ಲಿ ತಪ್ಪಿದ್ದು ಧ್ರುವಂತ್ ಅವ್ರದ್ದೇ, ಬೇರೆ ಯಾರ್ದು ಅಲ್ಲ. ಯಾಕಂದರೆ ಯಾವುದೇ ಹೆಣ್ಣನ್ನಾಗಲಿ ಯಾವುದೇ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅಸಹ್ಯ ಆ ರೀತಿ ಪದಗಳನ್ನ ಯೂಸೇ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಅದು ತಪ್ಪು. ಆ ತಪ್ಪನ್ನ ಒಪ್ಕೊಳಕ್ಕಾಗ್ದಲೇ ಇದನ್ನು ಮಾಡಿದರು. ರಘು ಅವ್ರಿಗೆ ಆ ರೀತಿ ಮಾಡಬಾರ್ದಾಯ್ತು. ರಘು ಅವರು ಆ ತಪ್ಪು ಅಂತ ಹೇಳಿದರು ಹೊರತು ಧ್ರುವಂತ್ ಅವ್ರಿಗೆ ಯಾವುದೇ ರೀತಿ ಬೈದಿರಲಿಲ್ಲ. ಬಟ್ ಧ್ರುವಂತ್ ಅವ್ರಿಗೆ ಯಾಕೆ ಕೋಪ ಇತ್ತೋ ಏನೋ ಗೊತ್ತಿಲ್ಲ, ಅದನ್ನು ಆ ರೀತಿ ತೀರಿಸ್ಕೊಂಡ್ರು. ಅದಾದಮೇಲೆ ರಕ್ಷಿತ್ ಅವ್ರಿಗೆ ಗೊತ್ತಾಯ್ತು ಯಾವ ರೀತಿ ಕೋಪ ಇತ್ತು ಅಂತ. ಏನಾನ ರಿಯಲ್ಲಾಗಿ ಮುಖಕ್ಕೆ ಹೊಡೆಯಂಗಿದ್ದಿದ್ರೆ ಯಾವ ರೇಂಜಿಗೆ ಹೊಡಿತಿದ್ರು ಅಂತ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಕೊನೆಗೆ ಕಿತ್ತೇ ಹೋಯ್ತು, ಆ ರೇಂಜಿಗೆ ಹೊಡೆದ್ರು. ಅದಾದಮೇಲೆ ಗಿಲ್ಲಿ ಅವ್ರಿಗೆ ತಪ್ಪು ಮಾಡಿಲ್ಲ, ಬಾತ್ರೂಮಲ್ಲಿ ನಡೀತಲ್ಲ ಆ ವಿಚಾರದಲ್ಲಿ ಗಿಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಮನೆ ಮಂದಿಗೆ ಅರ್ಥ ಆಯಿತು ಅನ್ಸುತ್ತೆ ಭೇಟಿ ನೋಡಿದ್ಮೇಲೆ. ಆ ವಿಚಾರಕ್ಕೂ ಅಶ್ವಿನಿ ಅವ್ರು ಮುಖ ಕೊಡ್ದಂಗೆ ಹೇಳಿದರು. ಒಟ್ಟಿನಲ್ಲಿ ಲಾಸ್ಟಿಗೆ ಎಪಿಸೋಡ್ ಎಂಡಲ್ಲಿ ಸ್ಪಂದನ ಅವರು ಮನೆಗೆ ಹೋಗ್ತಾರೆ. ಯಾಕಂದರೆ ಓಟ್ ಕಮ್ಮಿ ಬಿದ್ದಿರೋ ಪ್ರಕಾರ ಈ ವಾರದ ಎಲಿಮಿನೇಷನ್ ಸ್ಪಂದನ ಆಗ್ತಾರೆ. ಇಷ್ಟು ವೀಕೆಂಡಲ್ಲಿ ನಡೀತು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.